ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದೆ. ಯಾಕಂತಂದ್ರೆ 7 ಬಿಲ್ಗಳನ್ನ ಇನ್ನೂ ಕೂಡ ಅಪ್ರೂವ್ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೋಸ್ಕರ ಭೇಟಿ ಮಾಡಿದ್ದೆ. 7 ಬಿಲ್ಗಳನ್ನೂ ಹೇಳಿದ್ದೀನಿ, ಯಾವ ಬಿಲ್ಗಳು ಇದಾವೆ ಅಂತ ಎಲ್ಲ ಹೇಳಿದ್ದೀನಿ. ಆಮೇಲೆ ಅವರು ನನ್ನ ಹತ್ರ ಇಲ್ಲ, ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ನೀವು ಅವ್ರಿಗೆ ಹೇಳಿ ತರಿಸ್ಕೊಂಡು ಕ್ಲಿಯರ್ ಮಾಡಮ್ಮ ಅಂತ ಹೇಳಿ. ಡಿಪಿಸಿಟ್ ಗ್ರಾಂಟ್ ಕೇರಳಕ್ಕೆ ಕೊಟ್ಟಿದ್ದಾರೆ, ತಮಿಳುನಾಡಿಗೂ ಕೊಟ್ಟಿದ್ದಾರೆ. ಇವೆಲ್ಲ ಇದನ್ನ ಎಲ್ಲಕ್ಕೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ನೀವು ಕೊಡೋದಾದ್ರೆ ಇಲ್ಲ ತೆಗೆದಾಕ್ಬಿಡಿ, ಇಲ್ಲದ್ರೆ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಪಿಸಿಟ್ ಅಂತ ಇರ್ತದೆ. ರೆವಿನ್ಯೂ ಡಿಪಿಸಿಟ್ ಅಂತಂದ್ರೆ ನಾವು ಬರ್ತಕ್ಕಂತ ಆದಾಯ ಇದೆಯಲ್ಲ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಅದು ರೆವಿನ್ಯೂ ಡಿಪಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಖರ್ಚಿಗಿಂತ ಆದಾಯ ಜಾಸ್ತಿ, ಅದು ರೆವಿನ್ಯೂ ಸರ್ಪ್ಲಸ್ ಅಂತ ಕರೀತೀವಿ. ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ ನಲ್ಲಿ ಇದ್ದೋ. ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಕಡಿಮೆ ಇದ್ದೀವಿ. ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ಅಷ್ಟರಿಗೆ ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಸೊ ಅದರಿಂದ ಈ ರೆವಿನ್ಯೂ ಡಿಪಿಸಿಟ್ ಗ್ರಾಂಟ್ಸ್ ಅಂತ ಇರ್ತದೆ. ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಪಿಸಿಟ್ ನಲ್ಲಿ ಇರ್ತವೆ ಅವಕ್ಕೆ ಗ್ರಾಂಟ್ಸ್ ಕೊಡೋದು, ಇದು ಸರಿ ಇಲ್ಲ. ಯಾಕಂತಂದ್ರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದರೆ, ಫಿಸಿಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ರಾಂಟ್ಸ್ ಕೊಡೋದು, ಇದು ಸರಿ ಇಲ್ಲ, ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ. ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಿದ್ದೀವಿ. ಅವರು ಅನ್ಯಾಯ ಆಗಿದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ನಾನು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಮೆಮೊರಾಂಡಮ್ ಎಲ್ಲ ಬರೆದಿದ್ದೀನಿ. ಹಿಂದೆ ಒಂದು ಫೈನಾನ್ಸ್ ಕಮಿಷನ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ, 2 ಮೆಮೊರಾಂಡಮ್. ಇವ್ರಿಗೂ